ಎಲ್ಲರ ಕೈ ಮ್ಯಾಕ್ ಬರ್ಬೇಕ್ರಿ. ಬೇಕೇ ಬೇಕು ನ್ಯಾಯ ಬೇಕು. ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೈನ್ಯಗೆ, ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೈನ್ಯಗೆ ಬೇಕೇ ಬೇಕು ನ್ಯಾಯ ಬೇಕು. ಏನು ಲಕ್ಷ್ಮೇಶ್ವರ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಅವ್ಯಾಹತವಾಗಿ ನಡೆಯುವಂಥ ಅಕ್ರಮ ಮರಳು ಗಣಿಗಾರಿಕೆಯನ್ನು ಈ ಕೂಡಲೇ ಬಂದ್ ಮಾಡ್ಬೇಕಂತೇಳಿ ಮೊನ್ನೆ ತಾಲೂಕಾ ದಂಡಾಧಿಕಾರಿಗಳ ಮುಖಾಂತರ ಮೊನ್ನೆ ಜಿಲ್ಲಾಧಿಕಾರಿಗಳನ್ನು ಮನವಿಯನ್ನು ಅರ್ಪಿಸಿದ್ವಿ. ಕಾರಣ ಇಷ್ಟೇ, ಜನರಿಗೆ ಯೋಗ್ಯವಾದಂಥ ಉತ್ತಮ ಮರಳು ದೊರಕಬೇಕು. ಈ ಭಾಗದಲ್ಲಿ ಮಣ್ಣಿನಲ್ಲಿ ಉಸುಕು ತೆಗೆಯುವಂಥ ಫಿಲ್ಟರಿಂಗ್ ಕಾರ್ಯ ಭಾಳ ಅವ್ಯಾಹತವಾಗಿ ನಡೆದೈತಿ. ಇದು ಕೂಡಲೇ ಬಂದ್ ಆಗಬೇಕು ಮತ್ತು ಲಕ್ಷ್ಮೇಶ್ವರ ಮತ್ತು ಸುತ್ತಮುತ್ತಲಿನ ಎಲ್ಲ ಗ್ರಾಮದಲ್ಲಿ ಅಕ್ರಮ ಚಟುವಟಿಕೆಗಳ ತಾಣವಾಗೈತಿ ಈ ಲಕ್ಷ್ಮೇಶ್ವರ ತಾಲೂಕು. ಇವತ್ತು ಜನರನ್ನು ಹಾಳು ಮಾಡ್ತಾ ಇರುವಂಥ ಓಸಿ ಇಸ್ಪೇಟ್ ಇರ್ಬೋದು, ಇವೆಲ್ಲ ಭಾರಿ ಅವ್ಯಾಹತವಾಗಿ ನಡೆದಿದೆ. ಸಂಬಂಧಪಟ್ಟ ಇಲಾಖೆ ಈ ಎಲ್ಲ ಅಕ್ರಮ ಜೂಜುಗಾರರು ಹಾಗೂ ಈ ಅಕ್ರಮ ಮರಳು ಗಣಿಗಾರಿಕೆಯಿಂದ ತಿಂಗಳ ಪ್ರಸಾದವನ್ನು ಸ್ವೀಕಾರ ಮಾಡಿಕೊಂಡು ಇವತ್ತು ಅಕ್ರಮ ಚಟುವಟಿಕೆ ನಡೆಯೋಕೆ ಕಾರಣ ಆಕತ್ತಂತೆ ಇಲ್ಲೆಲ್ಲ ಸುತ್ತಮುತ್ತಲ ಭಾಗದ ಜನ ಎಲ್ಲರೂ ಜನಾಭಿಪ್ರಾಯ ಆಗಿದ್ದರಿಂದ ನಾವಿವತ್ತು ಮನೆ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಅರ್ಪಿಸಿದ್ದೀವಿ. ಈ ಕೂಡಲೇ ಈ ಅಕ್ರಮ ಚಟುವಟಿಕೆ ಬಂದ್ ಆಗಬೇಕು, ಇಸ್ಪೇಟ್ ಬಂದ್ ಆಗಬೇಕು, ಓಸಿ ಬಂದ್ ಆಗಬೇಕು, ಅಕ್ರಮ ಮರಳು ಗಣಿಗಾರಿಕೆ ಬಂದ್ ಆಗಬೇಕು. ಜನರಿಗೆ ಮನೆ ಕಟ್ಟುವಂಥ ಬಡ ಜನರಿಗೆ ಯೋಗ್ಯವಾದಂಥ ನದಿ ಮರಳನ್ನು ಮಾನ್ಯ ಜಿಲ್ಲಾಡಳಿತ ಒದಗಿಸ್ಕೊಡ್ಬೇಕಂತ ಈ ಸಂದರ್ಭದಲ್ಲಿ ಆಗ್ರಹಪಡಿಸ್ತೀನಿ. ಶರಣುಗೋಡಿ. ಕೆಲವಷ್ಟು ಗುತ್ತಿಗೆದಾರರು ಈಗಾಗಲೇ ಇವತ್ತು ಏನು ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಜಿಲ್ಲಾಧಿಕಾರಿಗಳಿಗೆ ಅವ್ರ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ತುಂಗಭದ್ರಾ ಏನು ಇದು ಟೆಂಡರ್ ಕರಿತಾ ಇದ್ದಾರೆ, ಅದರಲ್ಲಿ ಆರೋಪವನ್ನು ಏನು ಒಬ್ಬರಿಗೆ ಅಷ್ಟೇ ಕೊಡ್ತಾ ಇದ್ದಾರೆ ಅಂತ, ಬೇರೆ ಬೇರೆ ಕೊಡೋಂಗಿಲ್ಲ ಅಂಥೇಳಿ ಮರಳು ಮಾಫಿಯಾ ಭಾಳ ತುಂಬ ಆಗ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದರ ಬಗ್ಗೆ ನೀವೇನು ಹೇಳ್ತೀರಾ? ಏನು ಮೊನ್ನೆ ನಡೆದಂಥ ಟೆಂಡರ್ ಪ್ರಕ್ರಿಯೆಯಲ್ಲಿ ಏನು ಟೆಂಡರ್ನಲ್ಲಿ ಅನರ್ಹಗೊಳಿಸಿದಂಥ ವ್ಯಕ್ತಿಗಳಿಗೆ ಸಹ ನಾನು ನಿನ್ನೆ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಮಾತನಾಡಿದೆ. ಯಾವುದೇ ಒಂದು ದಾಖಲೆ ಇಲ್ದಂಗೆ ನಮ್ಮನ್ನು ಈ ಟೆಂಡರ್ನಿಂದ ಹೊರಗೆ ಹಾಕಿದಾರಂತೆ ಸುದ್ದಿ ಬಂತು. ಮಾನ್ಯ ನಾಗಭೂಷಣ್ DMG ಅವ್ರಿಗೆ ಸಹ ನಾನು ಕೇಳಪಟ್ಟಂಗೆ ಈ ಸ್ಕ್ರೀನಿಂಗ್ ಕಮಿಟಿಯಲ್ಲಿ ಜಿಲ್ಲಾಧಿಕಾರಿಗಳು, ಉಪವಿಭಾಗಾಧಿಕಾರಿಗಳು ಮತ್ತು DMG ಆದಂಥ ನಾನು ಮತ್ತು ಲೋಕೋಪಯೋಗಿ ಇಲಾಖೆಯ ಇಂಜಿನಿಯರ್ ಸಹ ಇದ್ವಿ. ಇದು ತಾಂತ್ರಿಕ ಕಾರಣದಿಂದ ಅವ್ರನ್ನ ತೆಗೆದು ಹಾಕಿವಂತಂದರು. ಅದೇ ಎಲ್ಲ ಗುತ್ತಿಗೆದಾರರು ಮತ್ತು ಮೊನ್ನೆ ಉಸ್ತುವಾರಿ ಸಚಿವರಿಗೆ ಮುಖಾಂತರ ಈ ಟೆಂಡರ್ ಪ್ರಕ್ರಿಯೆಯನ್ನು ರದ್ದುಗೊಳಿಸಬೇಕು, ಮರು ಟೆಂಡರ್ನ ಕರಿಬೇಕಂತ ಒತ್ತಾಯ ಮಾಡಿದ್ದಾರೆ. ನಮ್ಮದಾದರೂ ಒತ್ತಾಯ ಇಷ್ಟೇ, ಆದಷ್ಟು ಬೇಗನೆ ಈ ಟೆಂಡರ್ ಪ್ರಕ್ರಿಯೆಯನ್ನು ಸರಳೀಕರಣಗೊಳಿಸಿ ಜನರಿಗೆ ಯೋಗ್ಯವಾದಂಥ ಮರಳನ್ನು ದೊರಕಿಸಿಕೊಡ್ಬೇಕಂತ ನಾನು ಜಿಲ್ಲಾಧಿಕಾರಿಗಳಿಗೆ ಒತ್ತಾಯ ಮಾಡ್ತೀನಿ.